आरआर मीडिया 24/7 में आपका स्वागत है। बीदर जिले की पुलिस ने चंदन की तस्करी करते हुए 100 किलो लकड़ी को जब्त कर लिया है। यह लकड़ी महिंद्रा पिकअप वाहन में हैदराबाद से मुंबई ले जाई जा रही थी। इस कार्रवाई की जानकारी बीदर के एसपी प्रदीप गुंटी ने दी। इसके साथ ही बसव कल्याण और बीदर साउथ के इलाके मन्नईखेली में हुए लाखों रुपए की सोना चांदी और नकद की चोरी के मामलों को सुलझाने के लिए 2 टीम का गठन किया गया। मीडिया को संबोधित करते हुए एसपी ने बताया कि 2 टीम ने इन मामलों को सफलतापूर्वक सुलझाया। ಓನರ್ಸ್ಗೆ ನಾವು ಪ್ರಾಪರ್ಟಿ ಪೆರೇಡ್ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನು, ಚಿನ್ನವನ್ನು ಹಾಗೂ ಬೆಳ್ಳಿ ಇವು ಐಟಮ್ಸನ್ನು ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಸುಮಾರು 200 ಗ್ರಾಮ್ ಬಂಗಾರ ಹಾಗೂ 1200 ಗ್ರಾಮು ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಅಮೌಂಟ್ ಕಳುವಾಗಿದೆ ಒಂದೇ ದಿನ. ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ. ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ. ನಮ್ಮ DOSP ಹುಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸು, PSIಸು ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ HBT 3 ಕೇಸುಗಳನ್ನು ಕೂಡ ಬಗೆಹರಿಸಿ ಸುಮಾರು ಈ 3 ಕೇಸುಗಳಲ್ಲಿ 28,35,500 ರೂಪಾಯಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅವ್ರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ನೀಡ್ತಾ ಇದ್ದೇನೆ. ಅದೇ ರೀತಿ ಬಸವ ಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು 10 ದಿನ 28ನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಸುಮಾರು 100 kg ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡೀತಾರೆ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ವೆಹಿಕಲ್ ಸಮೇತ ಓನ್ಲಿ 100 kg ಚಂದನ ಸೇರಿಸಿದರೆ 16 ಲಕ್ಷ ಆಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಗೌರ್ಮೆಂಟ್ ರೇಟ್ ಪ್ರಕಾರ 16 ಲಕ್ಷ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಸೊ ಆ ಕೇಸಿನಲ್ಲಿ ಟೋಟಲಿ 21 lakhs ಪ್ರಾಪರ್ಟಿ ಈಸ್ ಸೀಸ್ಡ್ ಆ ಕೇಸಲ್ಲಿ. ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ್ನಾಯಿಕೇಳಿ ಚಂದನದ ಕೇಸಲ್ಲಿ ಒಬ್ಬ ಆರೋಪಿಯನ್ನು ಹಿಡಿದಿದ್ದೇವೆ ನಾವು. ಆ ಡ್ರೈವರೇ ದಂಧೆನೂ ಮಾಡ್ತಾ ಇದ್ದಾನೆ, ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ, ಅವನೇ ಸಾಗಣೆ ಮಾಡ್ತಾ ಇದ್ದಾನೆ ಆ ಕೇಸಲ್ಲಿ. ಆ್ಯಂಡ್ ಹುಮ್ನಾಬಾದ್ HBTಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ. ಅದರೊಟ್ಟಿಗೆ ಮನ್ನಾಯಿಕೇಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಳೆದ 2 ತಿಂಗಳಿಂದ ನಾವು ಒಂದು ಪಿಕ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬ ಗಂಭೀರವಾಗಿ ತಗೊಂಡಿದ್ದೇವೆ. ಕಲಬುರಗಿಯಿಂದ ಒಬ್ಬರು, ಪುಣೆದಿಂದ ಇಬ್ಬರು. ಇದರಲ್ಲಿ ಒಬ್ಬರು ಹ್ಯಾಬಿಚುವಲ್ ಲೇಡೀಸ್ ಇದ್ದಾರೆ. 3 ಆರೋಪಿಗಳು ಲೇಡೀಸೇ. ಮನ್ನಾಯಿಕೇಳಿ ಬಸ್ ಸ್ಟ್ಯಾಂಡ್ಗೆ ಬರುವುದು, ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡೋದು, ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸಲ್ಲಿ, ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ಸು, ರಿಂಗ್ಗಳಾಗಲಿ, ಈ ಬ್ರೇಸ್ಲೆಟ್ ಆಗಲಿ, ಇವುಗಳನ್ನು ಚಾಕಚಕ್ಯದಿಂದ ಕಳ್ಳತನ ಮಾಡಿಕೊಂಡು ಪಿಕ್ ಪಾಕೆಟಿಂಗ್ ಮಾಡಿಕೊಂಡು ಹೋಗುವ ಒಂದು ಟೀಮನ್ನು ನಮ್ಮ ಹುಮ್ನಾಬಾದ್ DYSP ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ನಾವು ರಚನೆ ಮಾಡಿ ಈ 3 ಆರೋಪಿಗಳನ್ನು ನಾವು ಹಿಡಿದಿದ್ವಿ. ಅವರ ಕಡೆಯಿಂದ ಕೂಡ 4,28,000 ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಕೂಡ 3 ಡಿಫ್ರೆಂಟ್ ಕೇಸಸ್ ಇವೆ. 3 ಡಿಫ್ರೆಂಟ್ ಕೇಸುಗಳಲ್ಲಿ ಕಳ್ಕೊಂಡಿದ್ದವ್ರಿಗೆ ಒಂದು ಕೇಸಲ್ಲಿ ಸುಮಾರು 1,25,000 ಬಂಗಾರವನ್ನು ಅವರು ಕದ್ದಿ ಮಾರಿಬಿಡ್ತಾರೆ. ಅದನ್ನು ಕೂಡ ರಿಸೀವರ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 1,45,000, ಇನ್ನೊಂದು ಕೇಸಲ್ಲಿ 80,000. 3 ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನುಗೊಪ್ಪಿಸಿದ್ದೇವೆ. ಅದೇ ರೀತಿ ಬೇರೆ ಕೇಸಲ್ಲಿ ಕೂಡ ಕೆಲವು 4 ಪಂಪ್ ಸೆಟ್ಗಳನ್ನು ಕೂಡ ನಾವು ರಿಕವರಿ ಸೇರಿ ಕಳೆದ ತಿಂಗಳು ಈ ತಿಂಗಳು ಹುಮ್ನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ
ಸುಮಾರು ಥೆಫ್ಟ್ ಕೇಸಸನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಸೊ ಮಾಧ್ಯಮ ಮುಖಾಂತರ ಅದನ್ನು ನಾವು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಅದನ್ನು ಕೋರ್ಟ್ ಪರ್ಮಿಷನ್ ಈಗಾಗಲೇ ತೊಗೊಂಡಿದ್ದೇವೆ. ಅವರ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಾಪಸ್ಸು ಕೊಡ್ತಾ ಇದ್ದೇವೆ. ಇದು ಬಹಳ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಒಬ್ಬರು ಕಲಬುರ್ಗಿದು ಲೇಡಿ, ಇನ್ನೂ ಇಬ್ಬರು ಪುಣೆ ಲೇಡೀಸ್. ಬಟ್ ನಮ್ಮ ಕಲಬುರ್ಗಿ ಲೇಡಿ ಹ್ಯಾಬಿಚುವಲ್ ಇದ್ದಾರೆ. ಪುಣೆ ಅವರ ರೆಕಾರ್ಡ್ಸ್ ನಾವಿನ್ನೂ ನೋಡಿಲ್ಲ. ಬಟ್ 3 ಜನರನ್ನು ನಾವು ಜೈಲಿಗೆ ಕಳಿಸ್ಕೊಳ್ಳಲಾಗಿದೆ. ಥ್ಯಾಂಕ್ ಯು.